ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದಿನ ವಿಷಯ ಇಂಡಕ್ಷನ್ ಸ್ಟವ್. ಇಂಡಕ್ಷನ್ ಸ್ಟವ್ ಎನ್ನುವುದು ಜ್ವಾಲೆ ಅಥವಾ ತಾಪನ ಅಂಶಗಳನ್ನು ಅವಲಂಬಿಸುವ ಬದಲು ಕುಕ್ವೇರ್ಗಳ ನೇರ ವಿದ್ಯುತ್ ಇಂಡಕ್ಷನ್ ತಾಪಮಾನವನ್ನು ಬಳಸುವ ಅಡುಗೆ ಪ್ರಕ್ರಿಯೆಯಾಗಿದೆ. ಇಂಡಕ್ಷನ್ ಅಡುಗೆಯು ಹೆಚ್ಚಿನ ಶಕ್ತಿ ಮತ್ತು ತಾಪಮಾನದಲ್ಲಿ ಅತಿ ತ್ವರಿತ ಹೆಚ್ಚಳವನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಇಂಡಕ್ಷನ್ ಸ್ಟವ್ನ ಇತಿಹಾಸವು 20ನೇ ಶತಮಾನದ ಆರಂಭದ ವಿದ್ಯುತ್ ಒಲೆಗಳ ಆವಿಷ್ಕಾರದಿಂದ ಪ್ರಾರಂಭವಾಗುತ್ತದೆ. ಆದರೆ ಇಂಡಕ್ಷನ್ ತಂತ್ರಜ್ಞಾನದ ಬೆಳವಣಿಗೆ ಮತ್ತು ಜನಪ್ರಿಯತೆಯು 20ನೇ ಶತಮಾನದ ಮಧ್ಯಭಾಗ ಮತ್ತು ಕೊನೆಯಲ್ಲಿ ಹೆಚ್ಚಾಯಿತು. ಇದನ್ನು 1950ರ ದಶಕದಲ್ಲಿ ಮೊದಲ ವಾಣಿಜ್ಯ ಇಂಡಕ್ಷನ್ ಕುಕ್ಟಾಪ್ಗಳೊಂದಿಗೆ ಪ್ರದರ್ಶಿಸಲಾಯಿತು. ನಂತರ 1970-80ರ ದಶಕದಲ್ಲಿ ಅಡುಗೆಗೆ ಬಂತು ಮತ್ತು ಈಗ ವೇಗವಾಗಿ ತಾಪನ, ಶಕ್ತಿ ದಕ್ಷತೆ ಮತ್ತು ಸುರಕ್ಷತೆಗಾಗಿ ಜನಪ್ರಿಯವಾಗಿದೆ. 1900ರ ದಶಕದ ಆರಂಭದಲ್ಲಿ ಡೇವಿಡ್ ಕರ್ಲ್ ಸ್ಮಿತ್ ನಂತಹವರು ಮೊದಲ ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಪೇಟೆಂಟ್ ಪಡೆದರು. ಇದು ಇಂಡಕ್ಷನ್ ತಂತ್ರಜ್ಞಾನದ ಆರಂಭಿಕ ಹೆಜ್ಜೆಗಳನ್ನು ಸೂಚಿಸುತ್ತದೆ. 1950ರ ದಶಕದಲ್ಲಿ ಜನರಲ್ ಎಲೆಕ್ಟ್ರಿಕ್ ನಂತಹ ಕಂಪನಿಗಳು ಇಂಡಕ್ಷನ್ ತಂತ್ರಜ್ಞಾನವನ್ನು ವಾಣಿಜ್ಯ ರೆಸ್ಟೋರೆಂಟ್ಗಳಲ್ಲಿ ಪ್ರದರ್ಶಿಸಿದವು. ಇದು ವೇಗ ಮತ್ತು ನಿಖರವಾದ ತಾಪನ ಸಾಮರ್ಥ್ಯವನ್ನು ತೋರಿಸಿತು. 1970 ಮತ್ತು 1980ರ ದಶಕಗಳಲ್ಲಿ ಇಂಡಕ್ಷನ್ ತಂತ್ರಜ್ಞಾನವು ಮನೆಗಳಿಗೆ ಬರಲು ಪ್ರಾರಂಭಿಸಿತು. 21ನೇ ಶತಮಾನದಲ್ಲಿ ತಂತ್ರಜ್ಞಾನದ ಸುಧಾರಣೆಗಳು, ಬೆಲೆಗಳ ಇಳಿಕೆ ಮತ್ತು ಶಕ್ತಿ ದಕ್ಷತೆಯ ಬಗ್ಗೆ ಅರಿವು ಹೆಚ್ಚಾದಾಗ ಇಂಡಕ್ಷನ್ ಸ್ಟವ್ಗಳು ಹೆಚ್ಚು ಜನಪ್ರಿಯವಾದವು. ಇಂದು ಅವು ಸಾಂಪ್ರದಾಯಿಕ ಗ್ಯಾಸ್ ಮತ್ತು ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಪ್ರಬಲ ಪರ್ಯಾಯವಾಗಿದೆ. ಇಂಡಕ್ಷನ್ ಕುಕ್ಟಾಪ್ಗಳು ವಿದ್ಯುತ್ಕಾಂತೀಯ ಶಕ್ತಿಯನ್ನು ಉತ್ಪಾದಿಸುತ್ತವೆ. ಅದು ಹೊಂದಾಣಿಕೆಯ ಕುಕ್ವೇರ್ಗಳೊಂದಿಗೆ ನೇರವಾಗಿ ಸಂವಹನ ನಡೆಸುತ್ತದೆ. ಮಡಕೆಗಳು ಮತ್ತು ಪ್ಯಾನ್ಗಳನ್ನು ತಮ್ಮದೇ ಆದ ಶಾಖದ ಮೂಲವಾಗಿ ಪರಿವರ್ತಿಸುತ್ತದೆ. ಶಾಖವು ಅಡುಗೆ ಮೇಲ್ಮೈ ಮೂಲಕ ವರ್ಗಾಯಿಸಬೇಕಾಗಿಲ್ಲದ ಕಾರಣ ಇಂಡಕ್ಷನ್ ಕುಕ್ಟಾಪ್ಗಳು ವೇಗದ ಅಡುಗೆ, ಸೂಕ್ತ ತಾಪಮಾನ ನಿಯಂತ್ರಣ ಮತ್ತು ಅಂಶವನ್ನು ಸುತ್ತುವರೆದಿರುವ ಗಾಜಿನ ಮೇಲ್ಭಾಗವು ತಂಪಾಗಿರುತ್ತದೆ ಎಂಬ ಕಾರಣದಿಂದಾಗಿ ಸುಲಭ ಶುಚಿಗೊಳಿಸುವಿಕೆಯನ್ನು ಒದಗಿಸಬಹುದು. ಸೂಕ್ತವಾದ ಬೇಸ್ಗಳನ್ನು ಹೊಂದಿರುವ ಮಡಕೆಗಳು ಅಥವಾ ಪ್ಯಾನ್ಗಳನ್ನು ಇಂಡಕ್ಷನ್ ಎಲೆಕ್ಟ್ರಿಕ್ ಸ್ಟವ್, ಇಂಡಕ್ಷನ್ ಹಾಬ್ ಅಥವಾ ಇಂಡಕ್ಷನ್ ಕುಕ್ ಟಾಪ್ ಮೇಲೆ ಇರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ತಾಮ್ರದ ತಂತಿಯ ಸುರುಳಿಯ ಮೇಲೆ ಶಾಖ ನಿರೋಧಕ ಗಾಜಿನ ಸೆರಾಮಿಕ್ ಮೇಲ್ಮೈಯನ್ನು ಹೊಂದಿರುತ್ತದೆ ಮತ್ತು ಅದರ ಮೂಲಕ ಪರ್ಯಾಯ ವಿದ್ಯುತ್ ಪ್ರವಾಹವು ಹಾದು ಹೋಗುತ್ತದೆ. ಗ್ಯಾಸ್ ಕುಕ್ಟಾಪ್ಗಳು ಪ್ರೋಪೇನ್ ಅಥವಾ ನೈಸರ್ಗಿಕ ಅನಿಲವನ್ನು ಬಳಸಿಕೊಂಡು ತೆರೆದ ಜ್ವಾಲೆಯನ್ನು ಉತ್ಪಾದಿಸುತ್ತದೆ. ಇದು ಕುಕ್ವೇರ್ಗಳೊಂದಿಗೆ ನೇರ ಸಂಪರ್ಕಕ್ಕೆ ಬರುತ್ತದೆ. ಇಂಡಕ್ಷನ್ ಕುಕ್ಟಾಪ್ಗಳು ತಾವಾಗಿಯೇ ಶಾಖವನ್ನು ಹೊರಸೂಸುವುದಿಲ್ಲ, ಆದರೆ ಹೊಂದಾಣಿಕೆಯ ಕುಕ್ವೇರ್ಗಳೊಂದಿಗೆ ಸಂವಹನ ನಡೆಸುವ ವಿದ್ಯುತ್ಕಾಂತೀಯ ಚಾರ್ಜ್ ಅನ್ನು ಸೃಷ್ಟಿಸುತ್ತವೆ. ಈ ಪರಸ್ಪರ ಕ್ರಿಯೆಯು ಕುಕ್ವೇರ್ ಸ್ವತಃ ಬಿಸಿಯಾಗಲು ಕಾರಣವಾಗುತ್ತದೆ. ಇದನ್ನು ಮನೆಯಲ್ಲಿನ ಅಗತ್ಯ ವಸ್ತುವಾಗಿಸಿದೆ. ಭವಿಷ್ಯದಲ್ಲಿ ಮತ್ತಷ್ಟು ಸುಧಾರಿತ ತಂತ್ರಜ್ಞಾನ ಸೇರಿದಂತೆ ಇಂಡಕ್ಷನ್ ಸ್ಟವ್ಗಳು ಅಡುಗೆ ಲೋಕದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಲಿವೆ ಎಂದು ಹೇಳಬಹುದು. ಆದ್ದರಿಂದ ಪರಿಸರ ಸ್ನೇಹಿ ಮತ್ತು ಸುರಕ್ಷಿತ ಅಡುಗೆಯತ್ತ ನಾವೆಲ್ಲರೂ ಮುಂದೆ ಸಾಗಲು ಇಂಡಕ್ಷನ್ ಸ್ಟವ್ ಒಂದು ಉತ್ತಮ ಆಯ್ಕೆಯಾಗಿದೆ. ಒಟ್ಟಾರೆಯಾಗಿ ನೋಡಿದರೆ ಇಂಡಕ್ಷನ್ ಸ್ಟವ್ ಇಂದಿನ ಆಧುನಿಕ ಜೀವನದಲ್ಲಿ ಅಡುಗೆಯನ್ನು ಹೆಚ್ಚು ವೇಗವಾದದ್ದು, ಸುರಕ್ಷಿತ ಮತ್ತು ಉಳಿತಾಯದಾಯಕವಾಗಿ ಕೊಡುವ ಪರ್ಯಾಯವಾಗಿದೆ. ಬೆಂಕಿ ಇಲ್ಲದೆ ಶಾಖವನ್ನು ನೇರವಾಗಿ ಪಾತ್ರೆಗೆ ಒದಗಿಸುವ ವಿಶೇಷ ತಂತ್ರಜ್ಞಾನದಿಂದ ಇದು ಜ್ವಾಲೆಯ ಅಪಾಯಗಳಿಂದ ರಕ್ಷಿಸಬಹುದು. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.